ಎಷ್ಟು 2 ಅವರ್ ಇದೆಯಾ ಅಥವಾ ಒಂದು ಸರ್ ಗಂಟೆ? 2 hours 22 minutes ಇದೆ. ಪಕ್ಕ ಬಿರಾದಾರ್ ಅವ್ರ ಬಗ್ಗೆ ಹೇಳಬೇಕು. ಎಷ್ಟು ದಿನ ಶೂಟಿಂಗ್ ಇತ್ತು ಅವ್ರದ್ದು, ಹೇಗೆ ಸರ್ ಅವ್ರದ್ದು ಒಂದು ಏನ್ ಪಾತ್ರ ಕೇಳ್ಬೋದ ಅವ್ರದ್ದು? ಸರ್ ಅವರು ಕಾಲೇಜ್ ಲೆಕ್ಚರರ್ ಆಗಿ ಇದು ಮಾಡ್ತಿರ್ತಾರೆ. ತುಂಬಾ ಚೆನ್ನಾಗಿದೆ. ಅಯ್ಯೋ ಒಂದು ಸುಮ್ನೆ ಹಂಗೆ ರಿಹರ್ಸಲ್ ಮಾಡ್ಕೊಳ್ತಾರೆ, ನಮ್ಗೆ ನಗು ಬಂದ್ಬಿಡುದು. ಅಷ್ಟು ಟಕ 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 ಕಲಿಯೋ ತುಂಬಾ ಇದೆ. ಮತ್ತೆ ಗಿಡ್ಜಮ್ಮನೂ ಅಷ್ಟೇ ಸರ್, ಅವ್ರ ಹತ್ರ ಉತ್ಸಾಹ ಈಗಲೂ ಡ್ಯಾನ್ಸ್ ಮಾಡಿದ್ರೆ ಮಾಡ್ಬಿಡ್ತಾರೆ. ಯಾವ್ದೋ ಒಂದ್ ಪ್ರಮೋಷನ್ ಗೆ ಮಳವಳ್ಳಿ ಶಾಂತಿ ಕಾಲೇಜ್ ಅಂತೇಳಿ ಅಲ್ಲಿಗೆ ಹೋಗಿದ್ವಿ. ನನ್ಗೊಂಥರ ಆಗ್ತಿದೆ, ಅವ್ರು ಇಟ್ಕೊಂಡು ಆರಾಮ್ಸೆ ಅವರು ನನ್ನ ಜೊತೆ ಡ್ಯಾನ್ಸ್ ಮಾಡಿದ್ರು. ಅದೇ ಎನರ್ಜಿ ಸೃಜನ್ ಅವ್ರಿಗೂ. ಹೌದೌದು, ನಿಜಕ್ಕೂ 100% ಖುಷಿ ಆಗುತ್ತೆ. ಮತ್ತೆ ಬಹು ಬಿರಿಯಾನಿ ಅವ್ರ ಪಾತ್ರ ಏನು ಸರ್? ಅವರು ಒಂದು ಒಳ್ಳೆ ಕಾಮಿಡಿಯನ್ ಆಗಿ ನಮ್ಮ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ. ಒಂದು ಸ್ಪೆಷಲ್ ಆಗಿದೆ ಪಾತ್ರ ಅವ್ರಿಗೆ, ಒಂದು ಚೆನ್ನಾಗಿದೆ ಪಾತ್ರ ಅವ್ರದ್ದು. ನಾನಂತ ಹೇಳೋದು, ಶಿವ ಮತ್ತು ಕಾವೇರಿಯ ಬದುಕಿನಲ್ಲಿ ಏನೆಲ್ಲ ತೊಳಲಾಟಗಳಾಗುತ್ತೋ ಎಲ್ಲ ಒಂದು ರೀತಿ ಹ್ಯಾಪಿ ಎಂಡಿಂಗ್ ಆಗಬೇಕು. ಯಾಕೆಂದರೆ ಯಾರ ಜೀವನದಲ್ಲಿ ಕೂಡ ದುರಂತಗಳಾಗಬಾರ್ದು, ಕೆಟ್ಟ ಘಟನೆಗಳು ನಡೆಯುತ್ತೆ, ಅವೆಲ್ಲವನ್ನು ಓವರ್ಕಮ್ ಮಾಡಬೇಕು ನಿಜಕ್ಕೂ. ಯಾಕೆಂದರೆ ಇವತ್ತಿನ ಸಮಾಜನ ಅಷ್ಟೇ, ಇರೋದೊಂದು ಜೀವನ, ಇರೋದೊಂದು ಜನ್ಮ, ಅದನ್ನ ಯಾರು ಎಲ್ಲೂ ಎಡವಟ್ ಮಾಡ್ಕೋಬಾರ್ದು. ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಮಾಡ್ತಿರುವಂಥ ಅವಾಂತರಗಳು ಎಷ್ಟು ಒಳ್ಳೇದಿದೆಯೋ ಅಷ್ಟೇ ಕೆಟ್ಟದಿದೆ. ಅದನ್ನು ಮನೇಲಿ ಪೇರೆಂಟ್ಸ್ ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಮಕ್ಕಳ ವಿಚಾರದಲ್ಲಿ, ಅಥವಾ ಗಂಡ ಹೆಂಡತಿ ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು, ಅಥವಾ ಲವರ್ಸ್ ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು, ಎಲ್ಲವೂ ಕೂಡ ಗೊಂದಲಗಳೇ. ಇವೆಲ್ಲವನ್ನು ಎಳೆಯಾಗಿ ಬಿಚ್ಚಿಟ್ಟು ಒಂದು ಒಳ್ಳೆ ಸಂದೇಶವನ್ನು ಹೊರಟಿದ್ದೀರಾ. ಕೀರ್ತಿ ಭಟ್ ಅವರೇ, ನಿಮಗೆ ಈ ಸಿನಿಮಾ ಕಥೆಯನ್ನು ಕೇಳಿದಾಗ ಆಬ್ವಿಯಸ್ಲಿ ಹೇಳಿದ್ರಿ ಕತೆಗೋಸ್ಕರ ಸಿನಿಮಾ ಒಪ್ಕೊಂಡೆ ಅಂತ. ಹೋಗ್ತಾ ಇನ್ನೂ ಕತೆ ಕೇಳಿದಾಗ ಇದ್ದಂಥ ನಂಬಿಕೆ ಜಾಸ್ತಿ ಆಗ್ತಾ ಹೋಯ್ತಾ, ಹೇಗೆ ಅಂತ? ಹೌದು, ನಿಜ. ನಾವು ಒಂದೊಂದು ಸೀನ್ ಮಾಡ್ಬೇಕಾದ್ರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್ ಅಂತೂ ನನ್ಗೆ ಈಗ್ಲೂ ಒಂಥರ, ಅಂದ್ರೆ ಅದು ಹೆಣ್ಣು ಮಕ್ಕಳಿಗೆ, ಹೌದು, ಅದು ತುಂಬಾ ಒಂದು ಏನು, ಅದೊಂಥರ ಲಾಸ್ಟ್ ಅಂತಿಮ ಘಟ್ಟಕ್ಕೆ ಹೋದಾಗ ಒಂದು ಹೆಣ್ಮಗ್ಳು ಇನ್ನ ಆಗಲ್ಲ ಅಂದಾಗ ಏನೇನು ಅವ್ಳು ಫೇಸ್ ಮಾಡ್ತಾಳೆ, ಅದು ನಂಗಿನ್ನು ಅದು ಹೇಳಿರ್ಲಿಲ್ಲ. ನನ್ಗೆ ಸೀನ್ಗೆ ಹೋಗ್ಬೇಕು, ಅವಾಗ ಸರ್ ನಂಗೆ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಸರ್ ನನ್ನ ಹತ್ರ ಆಗಲ್ಲ, ನನ್ ನಿಜ ತುಂಬಾ ಹೊತ್ತು ಟೈಮ್ ತಗೊಂಡೆ. ಬಿಕಾಸ್ ಅದು ಸಡನ್ಲಿ ಆಗಲ್ಲ ಅದನ್ನ ಮಾಡಕ್ಕೆ, ನಾಟ್ ಈಸಿ ಥಿಂಗ್. ನನ್ಗೇನೆ ಅದು 1 ವಾರ ಆಗ್ಬಿಡ್ತು ಆ ಸೀನ್ ಮಾಡಿ ಹೊರಗಡೆ. ನಾನೇ ಒಳಗೇನೆ ಹೊಟ್ಟೋಗ್ಬಿಟ್ಟಿದೆ. ಅಂದ್ರೆ ಒಂದು ಹೆಣ್ಮಗಳು ಹೊರಗಡೆ ಪ್ರಪಂಚ ಎಲ್ಲ ಬಿಟ್ಟು ಹೊರಗಡೆ ಬಂದಾಗ ಅವಳು ಏನ್ ಫೇಸ್ ಮಾಡ್ತಾಳೆ, ಯಾವ್ಯಾವ ತರ, ಅದೆಲ್ಲ ಬಿಟ್ರೆ ಲಾಸ್ಟ್ ಅಟ್ ಎ ಟೈಮ್ ಒಂದೇ ಸತಿ ಅಟ್ಯಾಕ್ ಆದಾಗ ಏನಾಗತ್ತೆ ಅನ್ನೋದು ಅದೊಂಥರ ಈಗ್ಲೂ ಜುಮ್ ಅನ್ನತ್ತೆ. ವರ್ಕ್ ಮಾಡಿ ಅಂದರೆ ಪ್ರತಿ ಹೆಣ್ಣು ಮಕ್ಕಳಿಗೂ ಕನೆಕ್ಟ್ ಆಗುವಂಥ ಕತೆ, ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥ ಕತೆ. ಎಸ್, ಆಬ್ವಿಯಸ್ಲಿ ಹೊಸಕೋಟೆಯಿಂದ ಬಂದರೆ ಒಂದು ಸಿನಿಮಾ ಮಾಡಬೇಕು, ಅಷ್ಟೊತ್ತಿಗೆ ಕಾಣೆಯಾಗಿದ್ದಾಳೆ ಕತೆ ಸಿಕ್ತು. ಅದಕ್ಕೆ ಮುಂಚೆ ಬೇರೆ ಚರ್ಚೆಗಳು ನಡೆದಿತ್ತೆ, ಯಾವ್ದಾದ್ರು ಬೇರೆ ಸಿನಿಮಾ ಇಲ್ಲ ಇದೇ ಕತೆ ನಾನು ಆಯ್ಕೆ ಮಾಡ್ಕೊಳ್ಳೋಕೆ ಒಂದು ಕಾರಣ ಇತ್ತು, ಅಥವಾ ಆರ್ಕೆ ನಿಮ್ಮ ಫ್ರೆಂಡಾ, ಎಲ್ಲವೂ ಹೇಗೆ ಕೂಡ್ ಬಂತು ಅಂತ? ನಾನು ಬಂದಮೇಲೆ ನನಗೆ ಮೊದಲನೇ ಸಿನಿಮಾನೇ ಕಾಣೆಯಾಗಿದ್ದಾಳೆ ಫಸ್ಟ್ ಇಸ್ ಬೆಸ್ಟ್ ಅಂದಾಗೆ ನನಗೊಂದು ಒಳ್ಳೆ ಅವಕಾಶ ಸಿಕ್ತು. ಬಂದಿದ್ದ ಕೂಡಲೇ ಆರ್ಕೆ ಅವ್ರು ಸಿಕ್ಕಿದ್ರು. ಅವ್ರ ಪರಿಚಯದ ಮುಖಾಂತರ ಹಂಗೆ ಮೂವ್ ಆಗ್ತಾ ಒಂದು ಒಳ್ಳೆ ಕತೆ ಅವರು ರೆಡಿ ಮಾಡ್ಕೊಂಡಿದ್ರು. ಆ ಕತೆಗೆ ನನ್ನ ಆಯ್ಕೆ ಮಾಡಿದ್ರು. ಹಾಗೆ ಸಿನಿಮಾನು ಕೂಡ ಸೆಟ್ ಇರ್ತು, ರಿಲೀಸ್ಗೂ ಬಂದಿದ್ದೀವಿ. ಈ ಥರ ನೆಕ್ಸ್ಟ್ ಇಂಟರ್ವ್ಯೂಗೆ ಮಿಸ್ ಮಾಡ್ದಂಗೆ ಆರ್ಕೆ ಅವ್ರು ಕರ್ಕೊಂಡ್ಬರ್ಬೇಕು. ನೀವಿಬ್ರು ಹೇಳ್ತಿರೋದು ನೋಡಿದ್ರೆ, ಯಾಕಂದರೆ ಹೊಸ ಪ್ರತಿಭೆ ಸೂಕ್ತವಾಗಿ ಬೆಳಿಬೇಕು, ಒಳ್ಳೆ ಅವಕಾಶಗಳು ಸಿಗಬೇಕು. ಎಸ್, ಆಡಿಯನ್ಸಿಗೆ ಕೊನೆಯದಾಗಿ ವಿನಯ್ ಕಾರ್ತಿಕ್ ಏನಾರು ಹೇಳೋದಿದೆಯಾ? ಆಡಿಯನ್ಸ್ಗೆ ಕೊನೆಯದಾಗಿ ಅಂದರೆ ಡಿಸೆಂಬರ್ 15ನೇ ತಾರೀಕು ಕಾಣೆಯಾಗಿದ್ದಾಳೆ ಹುಡುಕಿ ಕೊಟ್ಟವ್ರಿಗೆ ಬಹುಮಾನ ಚಿತ್ರ ಡಿಸೆಂಬರ್ 15ನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲ ಆಡಿಯನ್ಸು, ಕನ್ನಡ ಒಂದು ಹೊಸ ಟೀಮು ನಿಮ್ಮ ಮುಂದೆ ಬರ್ತಾ ಇದ್ದೀವಿ, ನೋಡಿ ಆಶೀರ್ವದಿಸ್ಬೇಕಾಗಿ ಕೇಳ್ಕೊತಿದ್ದೀನಿ ಸರ್. ಎಸ್, ಕೀರ್ತಿ ಭಟ್ ಅವರೇ, ನೀವು ಕೊನೆಯದಾಗಿ ಫ್ಯಾನ್ಸಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕಾಣೆಯಾಗಿದ್ದಾಳೆ ಹುಡುಕಿ ಕೊಟ್ಟವರಿಗೆ ಬಹುಮಾನ. ನಾನು ಆಲ್ರೆಡಿ ಇಲ್ಲೇ ಕುತ್ಕೊಂಡಿದ್ದೀನಿ. ಸೊ ನೀವು ನಮ್ಮನ್ನ ಹೇಗೆ ಹುಡ್ಕೊಡ್ತೀರಾ ಅನ್ನೋದು ನಿಮ್ಗೆ ಇದೇ ತಿಂಗಳು, ಐ ಮೀನ್ ಡಿಸೆಂಬರ್ 15ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಂದು ಹೊಸಬರ ತಂಡ, ಒಂದು 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 ಚೊಚ್ಚಲ ಪ್ರಯತ್ನ ಈ ಸಿನಿಮಾ ಮುಖಾಂತರ ನಿಮ್ಮ ಮೇಲೆ, ಅಂದ್ರೆ ನಿಮ್ ಮುಂದೆ ಇಡ್ತಾ ಇದ್ದೀವಿ. 15ನೇ ತಾರೀಕು ಡಿಸೆಂಬರ್. ಸೊ ರಿಲೀಸ್ ಆಗ್ತಾ ಇದೆ ರಾಜ್ಯದಂತ, ಎಲ್ಲರೂ ಬಂದು ನೋಡಿ. ಅಂಡ್
ಥಿಯೇಟರ್ಗೆನೆ ಬಂದು ನೋಡಿ ನಮ್ಮನ್ನ ಆಶೀರ್ವಾದ ಮಾಡ್ಬೇಕು, ನಮ್ಮ ಹೊಸ ಪ್ರತಿಭೆಗಳನ್ನ ನೀವು ಮುಂದೆ ತಗೊಂಡ್ ಬರ್ಬೇಕು ಅಂತ ಹೇಳಿ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ. ಎಸ್ ವೀಕ್ಷಕರೇ, ಅಪ್ಪಟ ಕನ್ನಡಿಗರ, ಅಪ್ಪಟ ಕನ್ನಡ ನೆಲದ, ಕನ್ನಡ ಸೊಗಡಿನ ಸಿನಿಮಾ ಪ್ರತಿಯೊಬ್ಬರಿಗೂ, ಪ್ರತಿ ಮನೆಗೂ, ಪ್ರತಿ ಮನಸ್ಸಿಗೂ ತಲುಪುವಂಥ ಸಿನಿಮಾ. ಯಾಕಂದರೆ ಟ್ರೈಲರ್ ಮತ್ತು ಸಾಂಗನ್ನು ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಸಿನಿಮಾ ನೋಡ್ಬೇಕಂದ್ರೆ ಹೊಸಬರ ಪ್ರಯತ್ನ. ಕನ್ನಡಿಗರು ಯಾವತ್ತೂ ಕೂಡ ಹೊಸ ಪ್ರಯತ್ನವನ್ನು ಒಪ್ಪಿಕೊಂಡು ಮುಂದೆ ಸಾಗಿಸ್ತೀರಾ. ಒಂದು ಯಶಸ್ಸು ಸಾಕಷ್ಟು ಹೊಸ ಪ್ರಾಜೆಕ್ಟ್ಗಳಿಗೆ ನಾಂದಿ ಆಗುತ್ತೆ. ನಾನು ಹೇಳೋದು ಇಷ್ಟೇ, ಥಿಯೇಟರ್ಗೆ ಬನ್ನಿ, ಸಿನಿಮಾವನ್ನು ನೋಡಿ. ಪ್ರತಿ ಸಿನಿಮಾ ಇಂಟರ್ವ್ಯೂಲಿ ಇದೇ ಹೇಳ್ತೀನಿ, ಸಿನಿಮಾ ಚೆನ್ನಾಗಿದೆ ಅನ್ಸಿದ್ರೆ ದಯವಿಟ್ಟು 4 ಜನಕ್ಕೆ ಹೇಳಿ. ಮೌತ್ ಪಬ್ಲಿಸಿಟಿ ತುಂಬ ಮುಖ್ಯ, ಎಸ್ಪೆಷಲಿ ಇವತ್ತಿನ ಡಿಜಿಟಲ್ ಯುಗ ಆಗಿದ್ರು ಕೂಡ ಒಬ್ಬರಿಂದ ಒಬ್ರಿಗೆ ಹೇಳಿದ್ರೆ ಖಂಡಿತ, ಯಾಕಂದರೆ ಒಳ್ಳೆ ಕತೆಗೆ ಯಶಸ್ಸನ್ನು ಸಿಗಲೇಬೇಕು. ಕನ್ನಡದ ಯಾವ ಒಳ್ಳೆ ಸಿನಿಮಾ ಕೂಡ ಸೋತಿಲ್ಲ ಅನ್ನೋದನ್ನು ಯಾರೂ ಮರಿಬಾರ್ದು. ಕನ್ನಡದ ಪ್ರತಿ ಸಿನಿಮಾಗಳಿಗೂ ಯಶಸ್ಸು ಸಿಕ್ಕೇ ಸಿಗುತ್ತೆ. ಕಾಣೆಯಾಗಿದ್ದಾಳೆ, ಎಲ್ಲ ಸಿನಿಮಾದವರು ಒಳ್ಳೆ ಸಿನಿಮಾನ ಕೊಟ್ಟರೆ ಪ್ರೇಕ್ಷಕರಿಗೆ, ಈ ಸಿನಿಮಾದವರು ಬಹುಮಾನ ಕೂಡ ಕೊಡ್ತಾರೆ ಒಳ್ಳೆ ಚಿತ್ರಕಥೆಯೊಂದಿಗೆ ನಿಮ್ಮನ್ನು ರಂಜಿಸೋಕೆ ಥಿಯೇಟ್ರಿಗೆ. ಡಿಸೆಂಬರ್ 15 ಮತ್ತೆ ಬರೆದಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಇಂಟ್ರೂ ನೋಡಿದಂಥ ಪ್ರತಿಯೊಬ್ಬರು ಕೂಡ ಯೂಟ್ಯೂಬಲ್ಲಿ ಕಾಣೆಯಾಗಿದ್ದಾಳೆ ಟ್ರೇಲರ್ ಮತ್ತು ಸಾಂಗನ್ನು ನೋಡಿ ಕೇಳಿ, ನಿಮಗೆ ಒಂದ್ಸಲ ಗೊತ್ತಾಗುತ್ತೆ ನೀವು ಯಾಕೆ ಥಿಯೇಟರ್ಗೆ ಹೋಗಬೇಕು ಅಂತ. ಎಸ್, ಇದೇ ಇವತ್ತಿನ ವಿಶೇಷ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ಥ್ಯಾಂಕ್ ಯು.